ನಮಸ್ತೆ ಸ್ನೇಹಿತರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ಸೋಮವಾರ. ನಾನು ಮನೆ ಕೆಲಸ ಎಲ್ಲ ಮುಗಿದು ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 2:30 ಆಯಿತು. ಇವಾಗ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನಾನು ಬೆಳಗ್ಗೆ ಒಂದು ಟಿಫನ್ ಮಾಡಿದ್ದೆ, ಚಪಾತಿ ಮತ್ತು ತೊಗರಿಕಾಳು ಗ್ರೇವಿನ. ಅದನ್ನು ವೀಡಿಯೋ ಮಾಡಿದ್ದೀನಿ. ನೀವೊಂದ್ಸಲ ನೋಡಲಿ ಅಂತ ಅದನ್ನ ಫುಲ್ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಅದು ಪೂರಿ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಚಪಾತಿಗೆ ಮಾಡಿದ್ದೆ, ತುಂಬ ಟೇಸ್ಟ್ ಚೆನ್ನಾಗಿತ್ತು. ನೀವೆಲ್ಲರೂ ಒಂದ್ಸಲ ಅದನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಒಂದ್ಸಲ ನೋಡ್ಕೊಬನ್ನಿ. ನೋಡಿ, ಮಸಾಲೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೋಸ್ಕರ ಈ ಥರ ತೊಗರಿಕಾಳನ್ನ ಈ ಥರ ವೈಟ್ ಕಲರ್ ಇರುತ್ತೆ ಮತ್ತು ಇನ್ನೊಂದು ಕಲರ್ ಇರುತ್ತೆ. ನಾನು ಇದನ್ನು ತೊಗೊಂಡಿದ್ದೀನಿ. ಇದನ್ನು ನೈಟ್ ಚೆನ್ನಾಗಿ ನೆನೆಸ್ಕೊಂಡಿದ್ದೆ. ನೆನೆಸ್ಬಿಟ್ಟು ಬೆಳಗ್ಗೆ ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಇವಾಗ ಒಂದು ಚಿಕ್ಕದಾಗಿ ಮಸಾಲೆ ಹಾಕೋಣ ಬನ್ನಿ. ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆಗೋಸ್ಕರ ಒಂದು 2 ಗಡ್ಡೆಯಷ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. 2 ಗಡ್ಡೆಯಷ್ಟು ಈರುಳ್ಳಿ ಹಾಕಿದ್ರೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಾಕು. ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡೆ. ಮತ್ತು ಒಗ್ಗರಣೆಗೋಸ್ಕರನೂ 2 ಟೊಮೊಟೊ ಹೆಚ್ಕೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ 1 ಸಾಕು. 1 ಟೊಮೆಟೊನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 2-3 ಪೀಸಷ್ಟು ಚಕ್ಕೆ ಹಾಕ್ಕೊಂಡು, ಒಂದು 4ರಿಂದ 5 ಅಥವಾ ಒಂದು 4 ಪೀಸಷ್ಟು ಲವಂಗ ಸಾಕು. ಮತ್ತು ಸ್ವಲ್ಪ ಗ್ರೇವಿ ಥರ ಗಟ್ಟಿಗೆ ಬರಬೇಕು ಅಂದರೆ ಒಂದು ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೋಬೋದು. ಇಲ್ಲ ಅಂದರೆ ಗೋಡಂಬಿ ಹಾಕ್ಕೋಬೋದು. ನಾನು ಗೋಡಂಬಿ ಏನು ಹಾಕಿಲ್ಲ, ತೆಂಗಿನ ತುರಿಲೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 4-5 ಸ್ಪೂನು ತೆಂಗಿನ ತುರಿ ಹಾಕ್ಕೊಂಡು, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು 2 ಸ್ಪೂನು ನಮ್ಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡೆ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಮಾಡಬೇಕು. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ತರ್ತರಿ ಆಗಿಬಿಟ್ರೆ ಅದು ಬಾಯಿಗೆ ಸಿಗ್ತಿರುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಥರ ನೈಸಿಗೆ ರುಬ್ಕೊಂಡು ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡೆ. ಅದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಮತ್ತು 1 ಗಡ್ಡೆಯಷ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ತುಂಬ ಸೀದೋಗೋ ಥರ ಬೇಡ, ಆ ಥರ ಫ್ರೈ ಮಾಡಿಕೊಂಡು ಒಂದು 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಕ್ಕೆ. ಜಾಸ್ತಿ ಹಾಕ್ಬಿಟ್ರೆ ಹುಳಿ ಆಗುತ್ತೆ, ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸಾಕು, 2 ಟೊಮೆಟೊ ಸಾಕು. ರುಬ್ಬಕ್ಕೊಂದು ಹಾಕಿದ್ದೆ ಸಾಕು. ಅದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೋತಾ ಇದ್ದರೆ ಅಲ್ಲಿ ಎಣ್ಣೆ ಎಲ್ಲ ಚಳಿ ಇರುತ್ತಲ್ಲ, ಆರ್ತಾ ಇರುತ್ತಲ್ಲ, ಅದನ್ನು ಅವಾಗವಾಗ ಒರೆಸ್ಕೊತಾ ಇರ್ತೀನಿ ನಾನು. ಯಾಕಂದರೆ ಅದು ಗಲೀಜು ಥರನೂ ಕಾಣಿಸುತ್ತೆ, ನೋಡೋಕ್ಕೂ ಚೆನ್ನಾಗಿರಲ್ಲ. ಮತ್ತು ಒಂದೇ ಸಲ ಕೆಲಸ ಅಂದ್ರೂ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಆವಾಗಲೇ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಆಯಿತು ಟೊಮೆಟೊ. ಅದೆಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸಾಕು, ಇಷ್ಟು ಮಸಾಲೆ ಆದರೆ ಸಾಕು, ನಮಗೆ 4 ಜನಕ್ಕೆ ಸಾಕು. ಈ ಥರ ಫ್ರೈ ಮಾಡ್ಕೋಬೇಕು ಕುಕ್ಕರಲ್ಲೇ, ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಇದು ಹಸಿ ಪದಾರ್ಥಗಳು ಹಾಕಿದ್ನಲ್ಲ, ಹಂಗಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನಾವು ಫಸ್ಟೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲ ಫ್ರೈ ಮಾಡ್ಕೊಂಡು ನಾವು ರುಬ್ಬಿದ್ದಿದ್ರೆ ಅವಶ್ಯಕತೆ ಇರಲಿಲ್ಲ. ಇದು ಹಸಿದೇ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿ ಬರೋಲ್ಲ. ಅದು ಹಸಿ ಕಾಳು ಬೇರೆ ಅಲ್ವಾ, ಚೆನ್ನಾಗಿರಲ್ಲ. ಹಂಗಾಗಿ ಈ ಥರ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನೋಡಿ ಈ ಥರ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಸಾಕು. ಆ ಥರ ಎಲ್ಲ ಫ್ರೈ ಮಾಡಿಬಿಟ್ಟು ಕೈ ಆಡಿಬಿಟ್ಟು ಮತ್ತು ಚೆನ್ನಾಗಿ ಕಾಳನ್ನ ತೊಳೆದಿಟ್ಕೋಬೇಕು. ಅದು ಸ್ಮೆಲ್ ಬರೋ ಥರ ಇರಬಾರ್ದು. ಚೆನ್ನಾಗಿ ಕಾಳುಗಳನ್ನೆಲ್ಲ ತೊಳೆದು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಕೈ ಆಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇದನ್ನೇನು ಫ್ರೈ ಮಾಡೋದೇನು ಬೇಡ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಟೇಸ್ಟೂ ಇದಷ್ಟೇ ತುಂಬ ಚೆನ್ನಾಗಿತ್ತು. ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಕಿದ್ರೆ 1-2 ಆಲೂಗಡ್ಡೆ ಅಥವಾ ಬದನೆಕಾಯಿ, ಯಾವುದಾದ್ರೂ ನಿಮಗೆ ಬೇಕಾಗಿರೋ ತರಕಾರಿಗಳನ್ನ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಬರೀ ಕಾಳಲ್ಲೇ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ತರಕಾರಿ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡೆ. ಮತ್ತು ನಮಗೆ ಎಷ್ಟು ಗಟ್ಟಿ ಬೇಕು ಗ್ರೇವಿ ಅಷ್ಟು ಗಟ್ಟಿ ಸಾಕಿಷ್ಟು. ನಾನು ಸ್ವಲ್ಪ ಅದು ರುಬ್ಬಿರೋ ಮಸಾಲೆ ಜೊತೆಗೆ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕಿದೆ. ನೀರು ಹಾಕ್ಬಿಟ್ಟು ಇಷ್ಟು ಮಂದ ಸಾಕು. ಅದು ವಿಷಲ್ ಆದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಅದಾದಮೇಲೆ ಒಂಚೂರು ಕೊತ್ತಂಬರಿನ ಅದ್ರ ಮೇಲೆ ಹಾಕ್ಬಿಟ್ಟು ಇವಾಗ ಒಂದು 3 ವಿಷಲ್ ಕೂಗಿಸ್ಬೇಕು. ನಾನು ಒಂದು 3 ವಿಷಲ್ಲೇ ಕೂಗಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬೆಂದಿತ್ತು. ಮತ್ತು ಅದು ಹೇಳೋಕ್ಕೆ ಆಗಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ನೋಡಿ, ಕುಕ್ಕರೆಲ್ಲ ಕೂಗಾದಮೇಲೆ 3 ವಿಷಲ್ ಆದಮೇಲೆ ಈ ಥರ ಇಷ್ಟು ಗಟ್ಟಿಗೆ ಬರುತ್ತೆ. ನಮಗಿಷ್ಟು ಸಾಕು 4 ಜನಕ್ಕೆ. ತುಂಬ ಚೆನ್ನಾಗಿತ್ತು. ಇದೇ ಥರನೇ ಬಂದಿತ್ತು.
ನಾನು ಏನೂ ಇಲ್ಲ ಆಲ್ಟ್ರ್ ಮಾಡಿ ತೋರಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ತರಕಾರಿಗಳನ್ನ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ ಒಬ್ರೊಬ್ರು ಮಕ್ಕಳು ಅನ್ನೋದಾದರೆ ಈ ಥರ ಬರೀ ಕಾಳಲ್ಲೇ ಮಾಡ್ಬೋದು. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಬಂದಿದೆ. ನಾನು ಚಪಾತಿಗೆ ಮಾಡಿದ್ದೆ. ನಿಮ್ಗೊಂದ್ಸಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಚಪಾತಿ ಮಾಡ್ಕೊಂಡಿರೋ ವಿಡಿಯೋನೂ ಮಾಡಿದ್ದೀನಿ, ನೋಡಿ ಒಂದ್ಸಲ. ಈ ಥರ ಚಪಾತಿ ಹಾಕೋದ್ರಿಂದ ಈ ಥರ ಪೂರಿ ಥರ ಉಪ್ಕೊಂಡು ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದ್ಸಲ ಚಪಾತಿ ನೀವು ಟ್ರೈ ಮಾಡಿ ನೋಡಿ. ಇವತ್ತಿನ ಬೆಳಗ್ಗಿನ ತಿಂಡಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಹೋಗಿ ಬರಲಾ, ಮತ್ತೆ ನಾಳೆ ಸಿಗ್ತೀನಿ.